ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ಇಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ನೋಡೋಣ, ನಿಮ್ಮ ಹೇಟರ್ಸ್ ಮನಸ್ಥಿತಿ ಏನು ಅಂತ, ಏನು ನಡೀತಿದೆ ಅವ್ರ ತಲೆಯಲ್ಲಿ, ಏನು ಮಾಡಬೇಕು ಅಂತಿದ್ದಾರೆ, ಅಥವಾ ಇದು ಥರ್ಡ್ ಪಾರ್ಟಿ ಸಿಚುಯೇಷನ್ ಏನು ಅಂತ. ಥರ್ಡ್ ಪಾರ್ಟಿ ಅಂದ್ಕೊಂಡ್ರೆ ನಿಮ್ಮ ಎನಿಮಿ, ನಿಮ್ಮ ಹೇಟರ್ಸ್ ಥರ್ಡ್ ಪಾರ್ಟಿ ಸಿಚುಯೇಷನ್ ಇದೆ ಅಂತ ಅಂದರೆ, ಸೊ ಅವರ ತಲೆಯಲ್ಲಿ ಏನು ನಡೀತಿದೆ. ಸೊ ಇದು ಥರ್ಡ್ ಪಾರ್ಟಿ ಅಂದರೆ ನಾನು ಯಾವಾಗಲೂ ಹೇಳ್ತೀನಿ, ಇದು ಬರೀ ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯ ಇರೋರು ಯಾರಾದರೂ ಆಗ್ಬೋದು ಅವರು, ಆಯಿತಾ. ಐದರ್ ಇನ್ನೊಬ್ಬರು ವ್ಯಕ್ತಿನೇ ಇರ್ಬೋದು, ಅಥವಾ ಅವರ ಓನ್ ಪೇರೆಂಟ್ಸ್ ಮಧ್ಯ ಬಂದಿರ್ಬೋದು, ಅಥವಾ ಫ್ರೆಂಡ್ಸ್ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು, ಯಾರಾದರೂ ಇರ್ಬೋದು, ಓಕೆನಾ. ಸೊ ಥರ್ಡ್ ಪಾರ್ಟಿ ಅಂತಂದರೆ ನಾನು ಯಾವತ್ತೂ ಹೇಳೋಲ್ಲ ಲವ್ವರ್ ಅನ್ನೋ ಥರ ಅಲ್ಲ. ಸೊ ನನ್ನ ಪ್ರಕಾರ ಎನಿಬಡಿ, ಯಾರು ಇಬ್ಬರನ್ನ ಮಧ್ಯ ತಂದು ಹಾಕಿ ತಮಾಷೆ ನೋಡ್ತಾರೆ, ತಂದು ಹಾಕಿ ಬೇರೆ ಮಾಡೋ ಪ್ರಯತ್ನ ಮಾಡ್ತಾರೆ, ತಂದು ಹಾಕಿ ಸಂಬಂಧಗಳನ್ನು ಮುರಿಯೋ ಪ್ರಯತ್ನ ಮಾಡ್ತಾರೆ, ಅವರೆಲ್ಲ ಥರ್ಡ್ ಪಾರ್ಟಿಗಳೇ, ಓಕೆನಾ. ನನ್ನ ಪ್ರಕಾರ ಅವರೆಲ್ಲರೂ ಥರ್ಡ್ ಪಾರ್ಟಿಗಳು. ಸೊ ನಾನು ಥರ್ಡ್ ಪಾರ್ಟಿ ಅಂತಂದರೆ ನಿಮ್ಮ ಜೀವನದಲ್ಲಿ ನಿಮಗೆ ಹೇಗೆ ಅನ್ವಯಿಸುತ್ತೆ ಹಾಗೆ ತೊಗೋಬೇಕಾಗತ್ತೆ. ಸೊ ಅವರ ಮನಸ್ಥಿತಿ ಏನು ನಡೀತಾ ಇದೆ, ಅವ್ರ ತಲೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ, ಓಕೆನಾ. ಎಸ್ ಬಾಬಾ, ಪ್ಲೀಸ್ ಗೈಡ್ ಮಾಡಿ. ಎಸ್ ಬಾಬಾ, ಪ್ಲೀಸ್ ಗೈಡ್. ಓಕೆ 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 ಇಲ್ಲಿ ನೋಡಿ, 3 ಕಾರ್ಡ್ ತೆಗೆದೆ, ಅರ್ಥ ಆಯ್ತಾ. ಏನು ನಡೀತಿದೆ ಅವರ ತಲೆಯಲ್ಲಿ, ಅವರ ಮನಸ್ಸಿನಲ್ಲಿ ಅಂತ ಅಂದರೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಫಸ್ಟು, ಅಷ್ಟೇ. ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ ಹೇಳ್ತೀನಿ ಕೇಳಿ. ಅವರು ಕಳಿಸ್ತಾ ಇರೋ ನೆಗೆಟಿವಿಟಿ ಯಾವ ಥರ, ಎಷ್ಟರ ಮಟ್ಟಿಗೆ ನೆಗೆಟಿವಿಟಿ ಕಳಿಸ್ತಾ ಇದ್ದಾರೆ ನಿಮ್ಮ ಕಡೆಗೆ ಅಂತ ತೋರಿಸ್ತಾ ಇದ್ದಾರೆ. ಇದು ಯಾರು ಇರ್ಬೋದು, ಆಯಿತಾ. ಸೊ ಇದು ಜನರಲ್ ರೀಡಿಂಗ್. ನಿಮಗೆ ನಿಮ್ಮ ಲೈಫಲ್ಲಿ ಯಾವ ಥರ ಅನ್ವಯಿಸುತ್ತೆ ಹಾಗೆ ತಗೋತಾ ಹೋಗಿ, ಓಕೆನಾ. ಸೊ ನೀವು ಎಷ್ಟರ ಮಟ್ಟಿಗೆ ಯಾವುದೇ ನೆಗೆಟಿವಿಟಿ ಅವ್ರು ಕಳಿಸ್ಲಿ, ನೀವು ಯಾವ ಥರ ಆ ನೆಗೆಟಿವಿಟಿನ ಕನ್ವರ್ಟ್ ಮಾಡ್ತಾ ಇದ್ದೀರಾ. ನೀವು ವೀಕ್ನೆಸ್ ಅಂತ ತೋರಿಸ್ಕೋತಾ ಇಲ್ಲ, ಆಯಿತಾ. ಅಯ್ಯೋ ನನಗೆ ಹಿಂಗೆ ತೊಂದರೆ ಆಗ್ತಿದೆ, ಹಾಗಾಗ್ತಿದೆ, ಹೀಗಾಗ್ತಿದೆ ಅಂತ ಏನೂ ಹೇಳ್ಕೊತಾ ಇಲ್ಲ ನೀವು ಯಾವ ಥರ ಆ ಬರೋ ಚಾಲೆಂಜಸ್ನ ಕಳಿಸಿ ಇನ್ನೂ 4 ಕಳಿಸು ಅನ್ನೋ ಥರ ನೀವು ಯಾವ ಥರ ನಿಮ್ಮನ್ನು ನೀವು ಕ್ಲೀನ್ಸ್ ಮಾಡ್ಕೋತಾ ಇದ್ದೀರಾ ಅಂತಲೂ ತೋರಿಸ್ತಾ ಇದ್ದಾರೆ. ನಿಮ್ಮನ್ನು ನೀವು ಕ್ಲೀನ್ಸ್ ಮಾಡಿಕೊಂಡು ಕಮಾನ್ ಇನ್ನೊಂದು ಶೂಟ್ ಮಾಡ್ತೀರಾ, ಶೂಟ್ ಮಾಡು ನೋಡ್ತೀನಿ ಅನ್ನೋ ಥರ. ಅಂದರೆ ಅಷ್ಟು ಬ್ಯೂಟಿಫುಲ್ ಎನರ್ಜಿ ಬರ್ತಾ ಇದೆ, ಇದು ಸ್ಟ್ರಾಂಗ್ ಎನರ್ಜಿ ಬರ್ತಾ ಇದೆ, ಫೈಟಿಂಗ್ ಎನರ್ಜಿ ಬರ್ತಾ ಇದೆ, ಸಖತ್ತಾಗಿದೆ ಇದು ಎನರ್ಜಿ ಮಾತ್ರ, ಆಯಿತಾ. ಈ ಥರ ಇದೆ ಇದು. ಸೊ ನೀವು ಯಾವ ಥರ ನಿಂತಿದ್ದೀರಾ, ಆಯಿತಾ, ಧೈರ್ಯ ಗೆಡದೆ. ಅಂದರೆ ನಿಮ್ಮನ್ನು ಎಲ್ಲ ಥರ ಟಾರ್ಗೆಟ್ ಮಾಡಿದ್ದಾರೆ. ಇದು ಮೂನ್ ಸೈಕಲಲ್ಲಿ ಎಲ್ಲ ಥರ ಮಾಡಿದ್ದಾರೆ. ನಿಮ್ಮ ಎಮೋಷನ್ಸ್ ಜೊತೆನೂ ಆಟ ಆಡಿದ್ದಾರೆ ಅಂತಲೂ ತೋರಿಸ್ತಾ ಇದ್ದಾರೆ. ಯಾರು ಇರ್ಬೋದು ಇದು, ಆಯಿತಾ. ಸೊ ಯಾವ ಥರ ನಿಮಗೆ ತೊಂದರೆ ಮಾಡಿದ್ರು, ಟಾರ್ಗೆಟ್ ಮಾಡಿದ್ರು, ಈವಿಲ್ ಐ ಕಳಿಸಿದ್ರು, ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ, ನಿಮ್ಮ ಎಮೋಷನ್ಸ್ ಜೊತೆ ಆಟ ಆಡಿದ್ದಾರೆ, ನಿಮಗೆ ಹೆಲ್ತ್ ಎಫೆಕ್ಟ್ ಆಗೋ ಥರ ಮಾಡಿದ್ದಾರೆ, ಆಯಿತಾ. ಸಂಬಂಧಗಳು ಕಡ್ದು ಹೋಗ್ಬಿಡ್ಬೇಕು ಆ ರೀತಿ ಎಲ್ಲ ಮಾಡಿದ್ದಾರೆ. ಆದರೆ ನೀವೇನು ಮಾಡಿದ್ದೀರಾ, ನಿಮ್ಮನ್ನು ನೀವು ಕ್ಲಿನ್ಸ್ ಮಾಡ್ಕೊಂಡಿದ್ದೀರಾ, ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ತಾನೇ ಇದ್ದೀರಾ ಅಂತ ತೋರಿಸ್ತಾ ಇದ್ದಾರೆ. ಅಂದರೆ ಪದೇ ನಿಮ್ಮನ್ನು ನೀವು ಹೀಲ್ ಮಾಡ್ಕೋತಾ ಇದ್ದೀರಾ, ಮುಂದೆ ಸಾಗ್ತಾ ಇದ್ದೀರಾ. ಇನ್ನೊಂದೇನೋ ಚಾಲೆಂಜ್ ಕಳಿಸ್ತಾರೆ, ಮತ್ತು ಅದನ್ನು ಹೆಂಗೆ ಟ್ಯಾಕ್ಟ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ತಾ ಇದ್ದೀರಾ ಅಂತ ತೋರಿಸ್ತಾ ಇದ್ದಾರೆ. ಇದೇ ಅವ್ರಿಗೆ ತಲೆನೋವು ಆಗ್ತಾ ಇರೋದು ಅಂತಿದ್ದಾರೆ. ಹೇಗೆ ಸಾಧ್ಯ, ನೀವು ಹೇಗೆ ಸಾಧ್ಯ ಈ ಥರ ಮಾಡೋದಕ್ಕೆ, ನಾವು ಎಂತೆಂಥ ನೆಗೆಟಿವಿಟಿ ಕಳಿಸ್ತಾ ಇದ್ದೀವಿ, ನೀವು ಅದು ಹೆಂಗೆ ಸಾಧ್ಯ, ನೀವು ಬದುಕಕ್ಕೆ ಹೇಗೆ ಸಾಧ್ಯ, ಹೋಗ್ಬಿಡ್ಬೇಕಿತ್ತು ಇಷ್ಟರಲ್ಲಿ ಆಗ್ಲೇ. ಎಂತೆಂಥ ಮೂನ್ ಸೈಕಲಲ್ಲಿ ಮಾಡಿರೋ ನೆಗೆಟಿವಿಟಿ ಮುಳುಗೋಗ್ಬಿಡ್ಬೇಕಿತ್ತು. ಆದರೆ ನೀವು ಮತ್ತೆ ಕ್ಲೀನ್ಸಾಗಿ ಮತ್ತೆ ಎದ್ದು ಬರ್ತೀರಾ, ಮತ್ತೆ ಇನ್ನೊಂದು ನೆಗೆಟಿವಿಟಿ ಮಾಡ್ತಾರೆ, ಮತ್ತೆ ಮುಳುಗ್ತೀರಾ, ಮತ್ತೆ ಹೇಳ್ತೀರಾ. ಆ ರೀತಿ ತೋರಿಸ್ತಾ ಇದ್ದಾರೆ ಇದನ್ನು. ಇದು ಸಮುದ್ರದ ಥರ ತೋರಿಸ್ತಾ ಇದ್ದಾರೆ ನನಗೆ. ಸೊ ಎಷ್ಟು ನೆಗೆಟಿವಿಟಿ ಕಳಿಸಿದ್ದಾರೆ, ಸಮುದ್ರದಷ್ಟು, ಆಯಿತಾ. ಪಾಪ ಜೀವನ ಬರ್ತಿ ಇದೇ ಮಾಡಿದ್ದಾರೆ ಅನಿಸುತ್ತೆ ಕೂತ್ಕೊಂಡು. ಅವ್ರಿಗೂ ಕೆಲಸ ಇಲ್ಲ, ಬೇರೆ ಏನಾದ್ರು ಕೆಲಸ ಮಾಡ್ರಪ್ಪ ಅಂತ ಹೇಳಬೇಕು ಅವ್ರಿಗೆ. ಇದೊಂದು ಮಾಡೋದು ಬಿಟ್ಟರೆ ಬೇರೆ ಇನ್ನೇನು ಕೆಲಸ ಇಲ್ವಾ ನಿಮಗೆ, ನೆಗೆಟಿವಿಟಿ ಮಾಡೋದು ಬಿಟ್ಟರೆ ಅಂತ.
ಅದನ್ನು ಜೊತೆಗೆ ಅದು ಎಲ್ಲ ಮಾಡೂ ಸೋತೋಗ್ಬಿಟ್ಟಿದ್ದಾರೆ. ಏನಂತ ಇನ್ಯಾವ ಥರ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅಂತ. ಆದರೆ ನೀವು ಮಾತ್ರ ಇಲ್ಲಿ ಎನರ್ಜಿ ತೋರಿಸ್ತಾ ಇರೋದು ಅಷ್ಟೇ ಕ್ಲೀನಾಗಿ ಕ್ಲೀನ್ಸ್ ಆಗಿ ಬರ್ತಾ ಇದ್ದೀರಾ ಅಂತ ತೋರಿಸ್ತಾ ಇದ್ದಾರೆ. ಅಂದರೆ ನೀವು ಎಷ್ಟರ ಮಟ್ಟಿಗೆ ಭಗವಂತನ ನಂಬಿದ್ದೀರಾ ಅಂತಂದರೆ, ಒಂದೊಂದು ಚಾಲೆಂಜಸ್ ಬರೋದು ಕೂಡ ನಿಮ್ಮ ನಂಬಿಕೆ ಯಾವ ಥರ ಇದೆ ಗೊತ್ತಾ? ಇಲ್ಲಿ ತೋರಿಸ್ತಾ ಇರೋದು. ಕಮಾನ್ ಕಳಿಸಿ ಇನ್ನು ಎಷ್ಟು ಚಾಲೆಂಜಸ್ ಕಳಿಸ್ತೀರಾ ಕಳಿಸಿ. ಭಗವಂತ ಅಲ್ಲಿ ಕೂತಿದಾರಲ್ವ, ಯಾವ ಥರ ತಡಿತಾರೆ ನನಗೆ ಗೊತ್ತು. ನೀವು ಕಳಿಸ್ತಾ ಇರಿ ಅಂತ. ನೀವು ಏನೂ ಮಾಡ್ತಾ ಇಲ್ಲ. ಇನ್ನೂ ಒಂದು ಹೇಳ್ತಾ ಇದ್ದಾರೆ, ನೀವು ಯಾವ ಥರನೂ ಏನೂ ಕೆಲಸ ಮಾಡ್ತಾ ಇಲ್ಲ. ನೆಗೆಟಿವಿಟಿ ವಾಪಸ್ಸು ಹೋಗ್ತಾ ಇಲ್ಲ, ನೀವು ಕಳಿಸ್ತಾ ಇಲ್ಲ ಅಥವಾ ಏನಂದ್ರೆ ಏನಿಲ್ಲ. ಕೂಲಾಗಿ ಕಾಮಾಗಿದ್ದೀರಾ. ಭಗವಂತನ ನಂಬಿದ್ದೀರಾ. ಅದೇ ಥರ ಸಮುದ್ರದಿಂದ ಮತ್ತೆ ಎದ್ದೇಳ್ತಾ ಇದ್ದೀರಾ, ಕ್ಲೀನಾಗಿ. ಅಷ್ಟೇ ಭಗವಂತನ ಕಡೆ ಇಂಟ್ಯೂಷನ್ ಎಷ್ಟು ಚೆನ್ನಾಗಿ ಜಾಸ್ತಿ ಆಗ್ತಾಯಿದೆ ನಿಮಗೆ. ನಿಮ್ಮ ಸಿಕ್ಸ್ತ್ ಸೆನ್ಸ್ ಯಾವ ರೀತಿ ವರ್ಕ್ ಆಗ್ತಿದೆ ಅಂತ ತೋರಿಸ್ತಾ ಇದ್ದಾರೆ. ನಿಮ್ಮನ್ನು ನೀವು ಹೀಲ್ ಮಾಡಿಕೊಂಡು ನಿಮ್ಗೆ ಅರ್ಥ ಆಗಿದೆ, ಈ ಜನಗಳ ಹೊಟ್ಟೆ ಕಿಚ್ಚು, ಹೊಟ್ಟೆ ಉರಿ, ಸಂಕಟ ಇದೆಲ್ಲ ಈ ಲೈಫಲ್ಲಿ ಮುಗಿಯೋದಲ್ಲ. ಇದು ಈ ಥರ ಮೂನ್ ಸೈಕಲ್ 1000 ಬಂದರೂ ಇವ್ರುಗಳ ಆಸೆ ಮುಗಿಯೋಲ್ಲ. ನಮ್ಮನ್ನು ಮುಳುಗಿಸ್ಬೇಕು, ಅವಾಗಲೇ ಅವ್ರು ಖುಷಿಯಾಗಿರೋದು. ಆದರೆ ಅದು ಮುಳುಗಕ್ಕೆ ಬಿಡೋಲ್ಲ. ಯಾಕೆಂದರೆ ಭಗವಂತ ನಮ್ಮನ್ನು ಹಿಡಿದು ನಿಲ್ಲಿಸಿದಾರಲ್ಲ ಅಂತ ನಿಮಗೆ ಗೊತ್ತು. ಸೊ ಅದರಿಂದ ಅವರು ತಲೆ ಕೆಡಿಸ್ಕೊಂಡು ಕೂತ್ಬಿಟ್ಟಿದ್ದಾರೆ. ಯಾರು? ನಿಮ್ಮ ಹೇಟರ್ಸ್ ಅಂತ ಹೇಳ್ತಿದ್ದಾರೆ. ಇದು ಯಾರು ಇರ್ಬೋದು, ನಾನು ಆವಾಗಲೇ ಹೇಳಿದಾಗೆ ನಿಮ್ಮ ಹೇಟರ್ಸ್ ಯಾರು ನಿಮಗೆ ಗೊತ್ತು, ಆಯಿತಾ? ತಲೆ ಕೆಟ್ಟೋಗ್ತಿದೆಯಂತೆ. ಇದು ಹೆಂಗೆ ಸಾಧ್ಯ? ಇವರು ಬದುಕಿ ಬರ್ತಾ ಇದ್ದಾರಲ್ಲ, ಈ ಥರ ಚೇಂಜಸ್ ಬರ್ತಾ ಇದೆಯಲ್ಲ, ಯಾವ ಥರ ಹೇಗೆ ಸಾಧ್ಯ ಅಂತ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ತಲೆ ಕೆಟ್ಟೋಗ್ತಾ ಇದೆ ಅಂತಿದ್ದಾರೆ. ಸೊ ಇಲ್ಲಿ ಕ್ರಿಯೇಟಿವಿಟಿ ಬಂದಿದೆ ಇನ್ನೊಂದು. ಅವ್ರು ಏನೇ ಒಂದು ನೆಗೆಟಿವಿಟಿ ಕಳಿಸ್ಲಿ, ಆಯಿತಾ, ನೀವು ಅದನ್ನೇ ಒಂದು ಆಪರ್ಚುನಿಟಿ ಥರ ತೊಗೋತಾ ಇದ್ದೀರಾ, ಅದನ್ನೇ ಅವಕಾಶಗಳ ಥರ ತೊಗೋತಾ ಇದ್ದೀರಾ ನೀವು. ಆ್ಯಂಡ್ ಪ್ರೂವ್ ಮಾಡ್ತಾ ಇದ್ದೀರಾ, ನಾನು ಇದನ್ನು ಇದನ್ನು ಕ್ಲೋಸ್ ಮಾಡ್ತೀನಿ, ನೋಡ್ತಾ ಇರಿ ಯಾವ ಥರ ಚಾಲೆಂಜಸ್ ಕ್ಲೋಸ್ ಮಾಡ್ತೀನಿ ಅಂತ. ನನಗೆ ಇದು ಆ್ಯಕ್ಚುಲಿ ಯಾವ ಥರ ತೋರಿಸ್ತಾ ಇದೆ ಹೇಳ್ತೀನಿ ನೋಡಿ, ಆಯಿತಾ? ಇಷ್ಟು ಗೊತ್ತಿಲ್ಲ, ಇದು ಈಶ್ವರನ ಲಿಂಗದ ಥರ ಕಾಣಿಸ್ತಾ ಇದೆ ನನಗೆ ಫಸ್ಟು, ಆಯಿತಾ? ಇದು ನಾಮ ಹಾಕಿದ ಹಾಗೆ ಇಲ್ಲಿ ಈಶ್ವರನ ಲಿಂಗ ಥರ ಕಾಣಿಸ್ತಿದೆ. ಗೊತ್ತಿಲ್ಲ ನನಗೆ ಯಾಕೆ ಆ ಥರ ಹೇಳಿಸ್ತಿದ್ದಾರೆ. ಇಲ್ಲಿ ನೋಡಿದ್ರೆ ಥರ್ಡ್ ಐ ಥರ ಕಾಣಿಸ್ತಾ ಇದೆ, ಆಯಿತಾ? ಥರ್ಡ್ ಐ ಅಂತ. ಓಕೆ, ಇನ್ನೂ ಒಂಥರ ಯಾವ ಥರ ಇದೆ ಅಂದರೆ, ಈ ಭಗವಂತ ಹಿಡಿದ ಹಾಗಿದೆ. ಅಂದರೆ ದೀಪ ಇದನ್ನು ಹೀಗೆ ಹಿಡ್ದು ಹಾಕಿ ಕಾಣಿಸ್ತಾ ಇದೆ ನನಗೆ, ಆಯಿತಾ? ಸೊ ಆ ಥರ ಅವರ ಆಶೀರ್ವಾದ ಇದೆ ನಿಮ್ಮ ಮೇಲೆ. ಯಾವ ಥರ ಆಶೀರ್ವಾದ ಇದೆ? ಕ್ರಿಯೇಟಿವಿಟಿ ಅಂತ. ಯಾವ ಥರ ಹೇಗೆ ಅಂತಂದರೆ, ನೀವು ಏನೇ ಬರಲಿ ತೊಂದರೆಗಳು, ಏನೇ ಚಾಲೆಂಜಸ್ ಬರಲಿ, ಆಯಿತಾ? ಅವ್ರು ಕಳಿಸ್ತಾ ಇರೋ ನೆಗೆಟಿವಿಟಿ ನಾ ಹೇಳ್ತಾ ಇರೋದು ಬರಲಿ, ನೀವು ಎಷ್ಟು ಕ್ರಿಯೇಟಿವ್ ಅಂತಂದರೆ ಅದನ್ನು ನೀವು ಗೋಳಾಡ್ತಾ ಇಲ್ಲ, ಅಳ್ತಾ ಇಲ್ಲ, ಸಂಕಟ ಪಡ್ತಾ ಇಲ್ಲ. ಅದನ್ನೇ ಚಾಲೆಂಜಸ್ನ ಅದಕ್ಕೆ ಎಷ್ಟು ಚೆನ್ನಾಗಿ ಕ್ರಿಯೇಟಿವ್ ಆಗಿ ಚೇಂಜ್ ಮಾಡ್ತಾ ಇದ್ದೀರಾ ಅಂತಂದರೆ ಇದಕ್ಕೆ ಏನು ಹೇಳೋದು ಗೊತ್ತಾಗ್ತಾ ಇಲ್ಲ. ಅಷ್ಟು ಬ್ಯೂಟಿಫುಲ್ಲಾಗಿ ಚೇಂಜ್ ಮಾಡಿ ಸನ್ ಥರ ಗ್ಲೋ ಆಗ್ತಾ ಇದ್ದೀರಾ ನೀವು ಅಂತ ತೋರಿಸ್ತಾ ಇದ್ದಾರೆ. ಸೂರ್ಯನ ರಶ್ಮಿ ಥರ ಕಾಣಿಸ್ತಾ ಇದೆ. ಇದು ಸೂರ್ಯನ ಕಿರಣ ಥರ ಹೊಳಿತಾ ಇದ್ದೀರಾ, ಫಳ ಹೊಳಿತಾ ಇದ್ದೀರಾ. ಹೀಗೆ ಆಗಿಬಿಟ್ರೆ ಮತ್ತೆ ಅವ್ರ ಪಾಪ ಏನು ಮಾಡ್ತಾರೆ ನಿಮ್ಮ ಹೇಟರ್ಸು? ಈ ಥರ ಆಗ್ಬೋದಾ ನೀವು ಹೇಳಿ? ತಪ್ಪಲ್ವಾ? ಇಷ್ಟು ತಪ್ಪು ಇದು ನಡೀತಾ ಇರೋದು ಗೊತ್ತಾ? ಅದಕ್ಕೆ ಅವರು ಸಂಕಟ ಪಡ್ತಾ ಇದ್ದಾರೆ. ಪಡದೇ ಇನ್ನೇನು ಮಾಡ್ತಾರೆ ಪಾಪ, ಇನ್ನೆಷ್ಟು ನೆಗೆಟಿವಿಟಿ ಕಳಿಸ್ತಾರೆ. ನೀವು ಈ ಥರ ಕ್ರಿಯೇಟಿವ್ ಆಗಿ ನೀವು ಒಳ್ಳೆ ಸೂರ್ಯನ ಥರ ಈ ಥರ ಹೊಳಿತಾ ಇದ್ದೀರಾ ಅಂತಂದರೆ ಅವ್ರು ಇನ್ನೇನು ತಾನೇ ಮಾಡೋಕ್ಕೆ ಸಾಧ್ಯ? ಆ್ಯಕ್ಚುಲಾಗಿ ಹೇಳ್ತೀನಿ, ನೀವು ಏನೂ ಮಾಡ್ತಾ ಇಲ್ಲ ಇಲ್ಲಿ, ಅರ್ಥ ಆಯ್ತಾ? ನಿಮ್ಮ ದೇವರ ಭಕ್ತಿ, ದೇವರ ಮೇಲೆ ನಿಮ್ಮ ಶ್ರದ್ಧೆ, ನಿಮ್ಮ ಭಕ್ತಿ ಯಾರಲ್ಲಿದೆ ಅವರ ಮೇಲಿನ ನಿಮ್ಮ ಭಕ್ತಿ, ಶ್ರದ್ಧೆ, ನಂಬಿಕೆ ಯಾವ ಥರ ಅಂತಂದರೆ, ಏನೇ ಚಾಲೆಂಜಸ್ ಬಂದರೂ ಭಗವಂತ ಇದ್ದಾರೆ ಬಿಡು, ನೋಡ್ಕೋತಾರೆ ಅನ್ನೋ ಥರ. ಆ್ಯಂಡ್ ನಿಮಗೆ ಮೆಸೇಜಸ್ ಕೂಡ ಬರ್ತಾ ಇದೆ ಭಗವಂತನಿಂದ, ಯೂನಿವರ್ಸಿಂದ ನಿಮಗೆ ಮೆಸೇಜಸ್ ಸಿಗುತ್ತೆ. ಅವ್ರು ಏನಾದ್ರು ಒಂದು ಅಟ್ಯಾಕ್ ಮಾಡ್ತಾರೆ ಅಂದರೆ ನಿಮ್ಗೆ ಅದಕ್ಕೆ ಮುಂಚೆ ನಿಮಗೆ ಅರ್ಥ ಆಗಿರುತ್ತೆ ಅಂತಲೂ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಓ ಮೈ ಗಾಡ್, ನಿಮಗೆ ಅರ್ಥ ಆಗಿರುತ್ತೆ. ನೀವೇನು ಮಾಡ್ತೀರಾ, ಅದಕ್ಕೆ ಯಾವ ಥರ ಸ್ಟೆಪ್ ತೊಗೋಬೇಕು, ತೊಗೊಂಡು
ಕ್ಲೋಸ್ ಮಾಡ್ತೀರಾ. ಅಷ್ಟು ಕ್ರಿಯೇಟಿವಿಟಿ ನಿಮಗೆ ಗೊತ್ತಾಗಿದೆ. ನಿಮಗೆ ಯಾವ ಥರ ಸಾಗಬೇಕು, ಜೀವನ ಯಾವ ಥರ ಸಾಗಿಸ್ಬೇಕು. ಈ ಜೀವನ ಅಂದಮೇಲೆ ಚಾಲೆಂಜಸ್ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಆಯಿತಾ. ಅದನ್ನು ಯಾವ ಥರ ಸಾಧಿಸಿ ಓಕೆ ಸಾಧಿಸಿ ಸಾಗಿಸಿ ಸಾಧಿಸಿ ತೋರಿಸಬೇಕು ಅಂತ ನಿಮಗೆ ಗೊತ್ತು ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಏನಪ್ಪ ಇದು ಈ ಥರ ಎಲ್ಲ ಆಗ್ಬಿಟ್ರೆ ನೀವು ಪಾಪ ಅವ್ರು ಇನ್ನೇನು ಮಾಡ್ತಾರೆ. ಎಷ್ಟು ಚಾಲೆಂಜಸ್ ಕಳಿಸ್ತಾ ಇದ್ದಾರೆ, ನೀವು ಸುಮ್ಮನೆ ಈ ಥರ ಶೈನ್ ಆಗ್ತಾ ಇದ್ದೀರಾ ಅಂದರೆ ಅವ್ರು ಇನ್ನೆಷ್ಟು ತಾನೇ ಮಾಡ್ತಾರೆ. ಇನ್ನೇನು ಮಾಡೋಕ್ಕಾಗತ್ತೆ ಹೇಳಿ. ಪಾಪ ತಲೆ ಕೆಟ್ಟೋಗ್ತಿದೆ ಅವ್ರಿಗೆ, ನಿಮ್ಮ ಹೇಟರ್ಸ್ಗೆ, ನಿಮ್ಮ ಎನಿಮೀಸ್ಗೆ ತಲೆ ಕೆಟ್ಟು ಚಿಂದಿ ಚಿಂದಿ ಚಿತ್ರಾನ್ನ ಆಗೋಗ್ತಾ ಇದೆ. ಇದು ನೋಡಿ, ಇದು ಬೇಕಾ? ಮ್ಯಾಜಿಕ್ 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 ಅಂತ ಬಂದಿದೆ. ಈ ಥರ ಎನರ್ಜಿ ಬಂದರೆ ಪಾಪ ಅವ್ರಿಗೆ ತಡ್ಕೊಳಕ್ಕಾಗತ್ತಾ ಹೇಳಿ. ಬರೀ ಒಂದು ಕರಡು ಪಾಸಿಟಿವ್ ಅಲ್ಲ, 3 ಕರಡು ಆ ಥರ ಪಾಸಿಟಿವ್ ಆಗಿದೆ, ಆಯಿತಾ. ಏನೂ ಮಾಡೋಕ್ಕಾಗ್ತಿಲ್ಲ ಅವ್ರಿಗೆ. ಮೂನ್ ಸೈಕಲ್ ಅಲ್ಲ, ಸನ್ ಸೈಕಲ್ ಯಾವ್ಯಾವ ಸೈಕಲಲ್ಲಿ ಮಾಡಿದ್ರೂ ಏನೂ ಆಗ್ತಾ ಇಲ್ವಲ್ಲ. ಇನ್ನೇನು ಚಮತ್ಕಾರ ತುಂಬಿದೆ ಇವಳಲ್ಲಿ ಅಥವಾ ಇವನಲ್ಲಿ ಅಂತ ತಲೆ ಕೆಟ್ಟೋಗ್ತಿದೆ ಅಂತೆ ಅವ್ರಿಗೆ. ತಲೆ ಕೆಟ್ಟು ಚಿಂದಿ ಚಿತ್ರಾನ್ನ ಆಗೋಗ್ತಿದೆ ಅಂತಿದ್ದಾರೆ, ಆಯಿತಾ. ಅವ್ರು ಹೇಗೆ ಅಂದರೆ ಕಳಿಸ್ತಾನೇ ಇದ್ದಾರೆ, ಮತ್ತೆ ಮಾಡ್ತಾನೇ ಇದ್ದಾರೆ, ಕಳಿಸ್ತಾ ಇದ್ದಾರೆ ನೆಗೆಟಿವಿಟಿ. ಆದರೂ ಏನೂ ನಡೀತಾ ಇಲ್ಲ. ನಿಮಗೆ ಒಂದು ಚೂರು ಅಷ್ಟು ಇಷ್ಟು ಗೊತ್ತಾಗಿರ್ಬೋದು, ಇದು ನಡೀತಿದೆ, ಈ ಥರ ಆಗ್ತಿದೆ ಅಂತ. ಒಂದು ಚೂರು ಸೈನ್ ಇರುತ್ತೆ, ಆಯಿತಾ. ಡೆಫಿನೆಟ್ ಆಗಿರುತ್ತೆ, ಇಲ್ಲ ಅಂತ ಹೇಳಲೇಬಿಡಿ. ಗೊತ್ತು ನನಗೆ, ತೋರಿಸ್ತಾ ಇದ್ದಾರೆ, ಚೂರು ಸೈನ್ ಕೊಟ್ಟಿದ್ದಾರೆ ನಿಮಗೆ, ಆಯಿತಾ. ಇವಾಗ ಹೇಗೆ ಅಂತಂದರೆ ಸಿಂಪಲಾಗಿ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಿಮಗೆ ಏನೋ ಒಂದು ಓಕೆ ಏನೋ ಒಂದು ಇದು ಒಂದು ಸಬ್ಸ್ಟೆನ್ಸ್ ಅಬ್ಯೂಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ ಅಂದ್ಕೊಳ್ಳಿ. ಸಬ್ಸ್ಟೆನ್ಸ್ ಅಬ್ಯೂಸ್ ಅಂದರೆ ಏನೋ ಒಂದು ಔಷಧಿ ಹಾಕ್ಕೊಟ್ಬಿಡೋದು, ಅಥವಾ ಏನೋ ಒಂದು ಊಟದಲ್ಲಿ ಏನೋ ಒಂದು ಬೆರೆಸ್ಕೊಟ್ಬಿಡೋದು, ಮದ್ದು ಅಂತಾರೆ ನೋಡಿ, ಆ ಥರ ಏನೋ ಮಾಡಿಕೊಡ್ಬೇಕು ಕಳಿಸಿರ್ತಾರೆ. ನಿಮಗೆ ಗೊತ್ತಾಗಿರುತ್ತೆ 100%, ಇಲ್ಲ ಅಂದ್ಬಿಡಿ, ಆಯಿತಾ. ಇದು ಯಾರ ಎನರ್ಜಿ ನನಗೆ ಗೊತ್ತಿಲ್ಲ, ಮೆಸೇಜ್ ಹಾಕ್ಬೇಕು ನೀವು, ಅವಾಗ ಗೊತ್ತಾಗತ್ತೆ. ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ ಗೊತ್ತಾಗತ್ತೆ. ಅವಾಗೇನು ಮಾಡ್ತಾಯಿದ್ದೀರಾ ನೀವು, ಅದನ್ನು ತಿನ್ನೋದೇ ಇಲ್ಲ, ಎತ್ತಾಚೆ ಬಿಸಾಕ್ತೀರಾ. ಅರ್ಥ ಆಯ್ತಾ. ಅದು ಎಷ್ಟು ಸೈಲೆಂಟಾಗಿ ಮಾಡ್ತಾಯಿದ್ದೀರಾ ನಿಮ್ಮ ಪಾಡಿಗೆ ನೀವು, ಏನೂ ಹೇಳ್ತಾನೂ ಇಲ್ಲ, ಆಯಿತಾ. ಆ ಥರ ತೋರಿಸ್ತಾ ಇದ್ದಾರೆ ನನಗೆ ಇಲ್ಲಿ ಎನರ್ಜಿ. ಅದು ಅವ್ರಿಗೆ ತಲೆ ಕೆಟ್ಟೋಗ್ತಿದೆ. ನೀವು ಯಾವ ದೇವ್ರನ್ನ ನಂಬಿ ಏನು ಶಕ್ತಿ ನಿಮ್ಮಲ್ಲಿ ತುಂಬಿಕೊಂಡಿದೆ, ಏನು ಮಾಡ್ತಾ ಇದ್ದೀರಾ ನೀವು, ಏನಿದು, ಇದು ಅದ್ಭುತ ಚಮತ್ಕಾರ ಅಂತ. ಆದರೆ ಸಂಟ ಏನು ಕಲ್ತಿದ್ದಾರೆ, ಯಾವ ದೇವ್ರನ್ನ ನಂಬಿದ್ದಾರೆ ಇವರು, ಯಾವ ಶಕ್ತಿ ಇದೆ ಇವರಲ್ಲಿ, ಏನು ಮಾಡ್ತಾ ಇದ್ದಾರೆ, ಕಲ್ತ್ಕೊಳ್ಳೇಬೇಕು, ತಿಳ್ಕೊಳ್ಳೇಬೇಕು ಅಂತ ಇವಾಗ ಆ ಥರ ಒದಾಡ್ತಾ ಇದ್ದಾರೆ. ಆದರೆ ನೀವು ಪಾಡಾಗಿ ನೀವು ಇದ್ದೀರಾ. ಕಳಿಸ್ತಾ ಇರೋ ನೆಗೆಟಿವಿಟಿನೆಲ್ಲ ಅಲ್ಲೇ ಅದು ಹೆಂಗೆ ಬಂತು ಹಾಗಾಗೇ ವಾಪಸ್ ಹೋಗ್ತಾ ಇದೆ. ಸಿಂಪಲಾಗಿ ನಿಮ್ಮ ಪಾಡಿಗೆ ನೀವಿದ್ದೀರಾ, ನೀವೇನೂ ಮಾಡ್ತಾ ಇಲ್ಲ. ನಿಮ್ಮ ನಂಬಿಕೆ, ನಿಮ್ಮ ಶ್ರದ್ಧೆ ಆಗಿದೆ, ಜೊತೆಗೆ ಭಗವಂತನ ಆಶೀರ್ವಾದ ಆ ಥರ ಇದೆ. ಇದು ನಗ್ತಾ ಇದ್ದೀನಿ, ನಿಜವಾಗ್ಲೂ ಹೇಳ್ತೀನಿ. ಇಂಥ ಮುಟ್ಟಾಳ್ರನ್ನ ನೋಡಿದ್ರೆ ನನಗೆ ನಗು ಬರದೆ ಇನ್ನೇನಾಗುತ್ತೆ ಹೇಳಿ. ಈ ಥರ ಒಂದು ಪಾಸಿಟಿವ್ ಎನರ್ಜಿ ಇದೆ. ಸುಮ್ಮನಿರಬೇಕು ತಾನೇ. ಮತ್ತು ಅದನ್ನು ಒಂದು ನೆಗೆಟಿವಿಟಿ ಮಾಡ್ತೀನಿ ಅಂತ ಹೋದರೆ ಬಿಟ್ಬಿಡ್ತಾರ ಭಗವಂತ ಹೇಳಿ, ಆಯಿತಾ. ಈ ಥರ ಒಂದು ಚಮತ್ಕಾರ ಏನು ತುಂಬಿದೆ ನಿಮ್ಮಲ್ಲಿ. ನೀವು ಯಾವ ದೇವರನ್ನ ಪೂಜಿಸ್ತೀರಾ, ಅಥವಾ ನಿಮ್ಮ ನಂಬಿಕೆ ಏನು, ನಿಮ್ಮ ಶ್ರದ್ಧೆ ಏನು, ನೀವು ಯಾವ ಥರ ಯಾವ ಸಮಯದಲ್ಲಿ ಪೂಜೆ ಮಾಡ್ತೀರಾ, ಫುಲ್ಲು ಕ್ವಶ್ಚನ್ ಮಾರ್ಕ್ ಅವ್ರಿಗೆ. ಇವಾಗ ಕ್ವಶ್ಚನ್ ಮಾರ್ಕ್ ಆಗ್ಬಿಟ್ಟಿದೆ ನಿಮ್ಮ ಜೀವನ. ನೀವೇ ಒಂದು ಕ್ವಶ್ಚನ್ ಮಾರ್ಕ್ ಆಗ್ಬಿಟ್ಟಿದ್ದೀರಾ ಅವ್ರಿಗೆ, ನಿಮ್ಮ ಹೇಟರ್ಸ್ಗೆ. ಈ ಥರ ಎಲ್ಲ ನೀವು ಮಾಡಿದ್ರೆ ಬೇಜಾರಾಗಲ್ವ ಅವ್ರಿಗೆ ಹೇಳಿ. ಪಾಪ ನೀವು ಅವರು ಕಳಿಸೋ ನೆಗೆಟಿವಿಟಿ ಎಲ್ಲ ತಟ್ಟಿ ಒದ್ದಾಡಿ ನೆರಳಿ ಸಂಕಟಪಡ್ತು ಅಂತಂದರೆ ಅವ್ರಿಗೆ ಖುಷಿ ಆಗ್ತಾ ಇರುತ್ತೆ. ನೀವು ಆ ಥರ ಮಾಡ್ತಾ ಇಲ್ಲ. ನಿಮ್ಮ ನಂಬಿಕೆ ಯಾವ ಥರ ಇದೆ ಅಂದರೆ ಶೀಲ್ಡು ಹೀಗೆ ನೋಡಿ, ಇದೇ ಥರ ನಿಮ್ಮ ನಂಬಿಕೆ ಯಾವ ಥರ ಶೈನ್ ಆಗ್ತಾ ಇದೆ ಅಂತಂದರೆ ಅದೇ ಒಂದು ಪ್ರೊಟೆಕ್ಷನ್ ಥರ ಇದೆ ಇಲ್ಲಿ, ಆಯಿತಾ. ಪ್ರೊಟೆಕ್ಷನ್ ಥರ ಬ್ಯಾರಿಯರ್ ಹಿಂಗೆ ಕ್ಲೋಸ್ ಆಗಿಬಿಡುತ್ತೆ, ಫೆನ್ಸ್ ಥರ. ಅರ್ಥ ಆಯ್ತಾ. ಸೊ ನೀವಿಲ್ಲಿ ಏನಿಲ್ಲ, ನೆಮ್ಮದಿಯಾಗಿ ದೇವ್ರ ಧ್ಯಾನ ಮಾಡ್ಕೊಂಡು ಕೂತಿದ್ದೀರಾ. ಕಾಣಿಸ್ತಿದೆ ನನಗಿಲ್ಲಿ, ಆಯಿತಾ. ದೇವ್ರ ಧ್ಯಾನ ಮಾಡ್ತಾ ಕೂತಿದ್ದೀರಾ. ನಿಮ್ಮ
ಪ್ರಭೆ, ನಿಮ್ಮ ಕೀರ್ತಿ, ನಿಮ್ಮ ಯಶಸ್ಸು, ನಿಮ್ಮ ಸ್ಫೂರ್ತಿ, ನಿಮ್ಮ ಮ್ಯಾಜಿಕ್ ಚಮತ್ಕಾರ ಯಾವ ಥರ ಆಗ್ತಾ ಇದೆ ಅಂದರೆ ಫಳ 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 ಅಂತ 4 ದಿಕ್ಕಿಗೂ ಹರಡುತ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ. ಅವರು ನಿಮ್ಮನ್ನು ಫುಲ್ ಕ್ಲೋಸ್ ಮಾಡಬೇಕು ಅಂತ ಟ್ರೈ ಮಾಡಿದ್ರೆ, ನೀವು ಈ ಥರ ಚಮತ್ಕಾರದಿಂದ ಹೀಗೆ ಹೊಳೆಯೋಕ್ಕೆ ಶುರು ಆಗಿಬಿಟ್ರೆ, ಅದು ಎಲ್ಲ ದಿಕ್ಕಿಂದನೂ ನಿಮಗೆ ಈ ಥರ ಒಂದು ಚಮತ್ಕಾರದಿಂದ ಒಂದು ಹೊಳಿತಾ ಇದ್ದೀರಾ ಅಂತಂದರೆ, ಅವ್ರು ಇನ್ನೇನು ತಾನೇ ಮಾಡ್ತಾರೆ ಹೊಟ್ಟೆ ಉರಿ ಪಡೆದೆ ಹೇಳಿ. ಮತ್ತೆ ಈ ಥರ ಇರ್ಬೋದಾ ನೀವು? ಏನಪ್ಪ ಈ ಥರ ಬೇಜಾರು ಮಾಡಿಬಿಡ್ತಾ ಇದ್ದೀರಾ ನಿಮ್ಮ ಹೇಟರ್ಸ್ಗೆ. ನೀವು ಈ ಥರ ಮಾಡ್ಬೋದಾ ಹೇಳಿ? ನೋಡಿ, ಈ ಥರ ತೋರಿಸ್ತಾರೆ ಭಗವಂತ. ನಾನು ನಗದೆ ಇನ್ನೇನು ಮಾಡಲಿ ನೀವೇ ಹೇಳಿ? ಆಯಿತಾ? ಸೊ ಈ ಥರ ಇದೆ ಕತೆ, ಆಯಿತಾ? ಇದೇ ನಿಮ್ಮ ಹೇಟರ್ಸ್ ತಲೆಯಲ್ಲಿ ಒದ್ದಾಡಿ ಹೋಗ್ತಾ ಇದ್ದಾರೆ ಪಾಪ, ಆಯಿತಾ? ಏನು ಮಾಡೋಕ್ಕಾಗತ್ತೆ? ಏನು ಮಾಡೋಕ್ಕಾಗಲ್ಲ ಬಿಡಿ. ಅವರು ಒದ್ದಾಡ್ತಾ ಇರಲಿ, ಅವ್ರು ಯಾರು ಅಂತ ನೋಡೋಣ, ಆಯಿತಾ? ಸ್ವಲ್ಪ ಓ ಮೈ ಗಾಡ್, ಮತ್ತೆ 6 ಅಂತ ಬಂತಪ್ಪ. ಇದು ನಿಮ್ಮದಾದರೂ ಇರ್ಬೋದು, ಇದು ನಿಮ್ಮ ಹೇಟರ್ಸ್ದಿರ್ಬೋದು, ಆಯಿತಾ? 0 ಅನಿಸಿದ್ರು ಗೊತ್ತಿಲ್ಲ, ಅವರೇ 0 ಅಂತ ಪಾಪ. ಕರೆಕ್ಟು. ಬಾರದ ಕೆಲಸ ಮಾಡೋ ಕೆಲಸ ಮಾಡಿದೆ, ಈ ಥರ ಬೇಡದ ಕೆಲಸ ಮಾಡ್ತಾ ಕೂತ್ರೆ ಇನ್ನೇನಾಗುತ್ತೆ? ಅವ್ರ ಲೈಫು 0ನೇ ಆಗೋದು. ಓಕೆ, ಈಗ ಇನ್ಷಿಯಲ್ಲು ಇದು ನಿಮ್ಮದಾದರೂ ಇರ್ಬೋದು, ನಿಮ್ಮ ಹೇಟರ್ಸ್ದಿರ್ಬೋದು. RLOQ ಯು ತುಂಬ ಬರ್ತಾನೆ ಇರುತ್ತೆ ನೋಡಿ. ಇದು ಯುನೂ ಬರುತ್ತೆ, ಯು ಎಸ್. ಓಕೆ, ಎಸ್ಸು ಬರುತ್ತೆ. ಆರ್ ಅಂತೂ ನೋಡಿ, 2 ಆರು. ಅಯ್ಯೋ ಶಿವ. ಇದು ಇನ್ನೊಂದು ಇಟ್ಬಿಡೋಣ. ವೈ, ಓಕೆನಾ? ವೈ ಐ ನಾನು ಯಾಕೆ ವೈ ಐ. ಓಕೆ, ಇದು ಇನ್ನೊಂದು. ನೆಕ್ಸ್ಟ್ ಇನ್ನೊಂದು ಡೇಟ್ ಆಫ್ ಬರ್ತ್ ನೋಡೋಣ. ಸೊ ಡೇಟ್ ಆಫ್ ಬರ್ತು 6 ಇಲ್ಲ, ಇದು 9 23 31 26 14 ಓಕೆ 5. ಸೊ ಇದಿಷ್ಟು ಡೇಟ್ ಆಫ್ ಬರ್ತು. ಇದು ನಿಮ್ಮದಿರ್ಬೋದು ಅಥವಾ ನಿಮ್ಮ ಹೇಟರ್ಸ್ದಿರ್ಬೋದು, ಓಕೆನಾ? ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲ ಇಷ್ಟ ಆಯಿತು ಅಂತ ನಂಬ್ತೀನಿ. ನನಗೂ ಇಷ್ಟ ಆಯಿತು, ಓಕೆನಾ? ಸುಮ್ಮನೆ ಹೇಳ್ತೀನಿ, ನಗ್ತಾ ಇದ್ಬಿಟ್ಟು ಹೇಳ್ತೀನಿ, ಖುಷಿಯಾಗಿರಿ, ಆಯಿತಾ? ಏನೂ ನೆಗೆಟಿವಿಟಿ ಬರೋದಿಲ್ಲ, ತಟ್ಟಲ್ಲ, ಅಷ್ಟು ಮಾತ್ರ ಖಂಡಿತ. ನಂಬಿಕೆ ಇಡಿ, ಭಗವಂತನ ಮೇಲೆ ನಂಬಿಕೆ ಇಡಿ, ಆಯಿತಾ? ಇನ್ನೂ ಈ ಮ್ಯಾಜಿಕ್ ಚಮತ್ಕಾರ ಯಾವ ಥರ ಆಗುತ್ತೆ ಅಂದರೆ, ಇನ್ನೂ ಚಮತ್ಕಾರ ಜಾಸ್ತಿ ಆಗ್ತಾ ಹೋಗುತ್ತೆ, ಇನ್ನೂ ಅಬಂಡೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಓಕೆನಾ? ಸೊ ಇಲ್ಲಿ ತನಕ ನೋಡಿ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬೇಗ ಸಿಗುವ. ಓಕೆ, ಥ್ಯಾಂಕ್ ಯು.